ಲಾರಿಯನ್ನ ಓವರ್ಟೇಕ್ ಮಾಡುವಂತಹ ಧಾವಂತದಲ್ಲಿ ಇನೋವಾ ಕಾರು ಪಲ್ಟಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲಿಯೇ 4 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇನೋವಾ ಕಾರು ಪಲ್ಟಿ 4 ಮಂದಿ ದುರ್ಮರಣ. ದೊಡ್ಡಬಳ್ಳಾಪುರ ಗೌರಿಬಿದನೂರು ರಸ್ತೆಯ ಮಾಕಳಿ ಬಳಿ ಘಟನೆ ನಡೆದಿದೆ. ಲಾರಿಯನ್ನ ಓವರ್ಟೇಕ್ ಮಾಡುವಂತಹ ಭರದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗ್ಗೆ ದೇವಸ್ಥಾನಕ್ಕಂತ ಕಾರ್ನಲ್ಲಿ ತೆರಳುತ್ತಾ ಇದ್ದಂತಹ 8 ಜನ, ಈ 8 ಜನರಲ್ಲಿ 4 ಸ್ಥಳದಲ್ಲಿಯೇ ದುರ್ಮರಣಕ್ಕೀಡಾಗಿದ್ದಾರೆ. ಕಾಳಪ್ಪ, ನಾರಾಯಣಪ್ಪ, ಈಶ್ವರಪ್ಪ, ಪುರುಷೋತ್ತಮ್ ಮೃತ ದುರ್ದೈವಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆಕ್ಸಿಡೆಂಟ್ನ ರಭಸಕ್ಕೆ ಮೃತದೇಹಗಳು ಚಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಬಿದ್ದಿದ್ದಾವೆ. ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿ ನಿವಾಸಿಗಳು ಇವರೆಲ್ಲರೂ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಆಕ್ಸಿಡೆಂಟ್ನ ತೀವ್ರತೆ ಹೇಗಿತ್ತು ಅನ್ನೋದನ್ನ ಈ ದೃಶ್ಯ ತೋರಿಸ್ತಾ ಇದೆ. ಯೆಲ್ಲೋ ಬೋರ್ಡ್ನ ಇನೋವಾ ಕಾರ್ನಲ್ಲಿ ಒಂದೇ ಊರಿನ 8 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಈ ಕಾರ್ನೊಳಗಿದ್ದಂಥವರು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ತತ್ಕ್ಷಣಕ್ಕೆ 4 ಆಸ್ಪತ್ರೆಗೆ ತಲುಪಿಸುವಂತಹ ಕೆಲಸ ಆಗಿದೆ. ಇನ್ನು ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 8 ಜನ ಸಂಚರಿಸ್ತಾ ಇದ್ದಂತಹ ಇನೋವಾ ಕಾರ್ ಇದು ವೈಟ್ ಕಲರ್ದು, ಯೆಲ್ಲೋ ಬೋರ್ಡು, ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ, ಅಪ್ಪಚ್ಚಿಯಾಗಿದೆ. ಆ ಆಕ್ಸಿಡೆಂಟ್ನ ಭೀಕರತೆ ಹೇಗಿತ್ತು, ತೀವ್ರತೆ ಹೇಗಿತ್ತು ಅನ್ನೋದನ್ನು ಈ ದೃಶ್ಯ ತೋರಿಸ್ತಾ ಇರುವಂಥದ್ದು. ಇಡೀ ಇನೋವಾ ಕಾರೇನೆ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ. ಡೋರ್ಗಳೆಲ್ಲ ಓಪನ್ ಆಗಿದ್ದಾವೆ. ಒಳಗಿದ್ದವರು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುದ್ದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಈ ಆಕ್ಸಿಡೆಂಟ್ ಹೇಗಾಯಿತು ಅಂಥೇಳಿ, ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ? ಪ್ರೇಮ್, ಪ್ರಮುಖವಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರ ಮತ್ತು ಗೌರಿಬಿದನೂರು ಮಾರ್ಗದ ಹೆದ್ದಾರಿ ಇದು. ಹೆದ್ದಾರಿಯಲ್ಲಿ ಇವತ್ತು ದೊಡ್ಡಬಳ್ಳಾಪುರ ನಗರದ ನಿವಾಸಿಗಳು 8 ಮಂದಿ, ಅಂದರೆ ಬೆಳಗ್ಗೆ ವಾಕಿಂಗ್ ಮಾಡ್ತಕ್ಕಂಥ ಈ ಸ್ನೇಹಿತರ ಗುಂಪೇನಿದೆ, ಅವರು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ದೊಡ್ಡಬಳ್ಳಾಪುರದ ಕರೇನಹಳ್ಳಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿ ಬಳಿ ಒಂದು ಭೀಮೇಶ್ವರ ಬೆಟ್ಟ ಅಂತಿದೆ. ಹಾಗಾಗಿ ದೇವರ ದರ್ಶನಕ್ಕೆ ಎಲ್ಲ ಸ್ನೇಹಿತರು, ಅಂದರೆ ಎಲ್ಲರೂ ವಯಸ್ಸಾದಂಥವ್ರು, ಒಂದು 60-70 ವರ್ಷ ಆಗಿರ್ತಕ್ಕಂಥ ವಯಸ್ಸಾದಂಥ ನಾಗರಿಕರು ಎಲ್ಲರೂ ಕೂಡ ಇದೇ ಒಂದು ಇನೋವಾ ಕಾರ್ KS04AA7425 ಅಂತೇಳಿ ಯೆಲ್ಲೋ ಬೋರ್ಡಿನ ಕಾರನ್ನು ಬಾಡಿಗೆಗೆ ತೊಗೊಂಡು ಚಾಲಕ ನರಸಿಂಹಮೂರ್ತಿ ಅಂತ ಹೇಳಿ ಚಾಲಕ ಸೇರಿ ಒಟ್ಟು 8 ಮಂದಿ ಇದೇ ಕಾರ್ನಲ್ಲಿ ಇವತ್ತು ದೊಡ್ಡಬಳ್ಳಾಪುರದಿಂದ ಇನ್ನೇನು ಚಿಕ್ಕಬಳ್ಳಾಪುರದ ಮಾರ್ಗವಾಗಿ ಗೌರಿಬಿದನೂರು ಮಾರ್ಗವಾಗಿ ಬೆಟ್ಟಕ್ಕೆ ತೆರಳಬೇಕಿತ್ತು. ಈ ಒಂದು ರಸ್ತೆಯಲ್ಲಿ ಒಂದು ತಿರುವಿದೆ, ಆ ತಿರುವಿನಲ್ಲಿ ಓವರ್ಟೇಕ್ ಮಾಡ್ತಾ ಇದ್ರು ಯಾವುದೋ ಒಂದು ವಾಹನವನ್ನು ಇವರು. ಆದರೆ ಅದೇ ಆಪೋಸಿಟ್ ವೇಯಲ್ಲಿ ಮತ್ತೊಂದು ವಾಹನ ಇವರಿಗೆ ಸಡನ್ನಾಗಿ ಎದುರಾಗಿದೆ. ಹಾಗಾಗಿ ಚಾಲಕ ಸಡನ್ನಾಗಿ ಗಾಡಿಯನ್ನು ಲೆಫ್ಟ್ ಸೈಡ್ಗೆ, ಅಂದರೆ ರಸ್ತೆಯಿಂದ ಪಕ್ಕದ ಡಿವೈಡರ್ ಏನಿರುತ್ತೆ ಅದ್ರ ಕಡೆಗೆ ಎಳೆದಂಥ ಸಂದರ್ಭದಲ್ಲಿ ಈ ಒಂದು ವಾಹನ ಏನಿದೆ ಆ 2 ಟೈರ್ಗಳು ಕೂಡ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಇನೋವಾ ಕಾರ್ ಏನಿದೆ ಅದು ಪಲ್ಟಿಯಾಗಿದೆ. ಸರಿಸುಮಾರು ಒಂದು 100 ಮೀಟರಷ್ಟು ದೂರ ಏನಿದೆ ಈ ಒಂದು ಕಾರು ಪಲ್ಟಿಯಾಗಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ 4-5 ಬಾರಿ ಪಲ್ಟಿ ಆಗಿರುವಂಥದ್ದು. ಹಾಗಾಗಿ ಕಾರ್ನಲ್ಲಿದ್ದಂತಹ ನಾರಾಯಣಪ್ಪ ಅಂತೇಳಿ ಒಬ್ಬರು, ಕಾಳಪ್ಪ ಅಂತೇಳಿ, ಪುರುಷೋತ್ತಮ್ ಅಂತೇಳಿ ಮತ್ತು ಈಶ್ವರಪ್ಪ ಅಂತೇಳಿ 4 ಜನ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮೃತದೇಹಗಳೆಲ್ಲವೂ ಕೂಡ ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಈಗ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಇಲ್ಲಿದ್ದಂಥ ಮೃತದೇಹಗಳನ್ನು ಮಾರ್ಚರಿಗೆ ಶಿಫ್ಟ್ ಮಾಡಿದರೆ. ಮತ್ತೊಂದು ಕಡೆ ಚಾಲಕ ನರಸಿಂಹಮೂರ್ತಿ ಸ್ಥಿತಿ ತುಂಬ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಆತ ಕೂಡ ಬದುಕುವಂತಹ ಸಾಧ್ಯತೆ ತುಂಬ ತೀರಾ ಅಂತ ಹೇಳ್ತಿದ್ರು ಪ್ರತ್ಯಕ್ಷದರ್ಶಿಗಳು ನೋಡಿದ್ರು. ಆಸ್ಪತ್ರೆಯಲ್ಲಿ ಈಗ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಬ್ಬ ಗಾಯಾಳು ಕುಮಾರ್ ಅಂತೇಳಿ ಅವರಿಗೆ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗ್ತದೆ. ಇನ್ನು ಉಳಿದಂಥ ಇಬ್ಬರನ್ನ ಮಣಿಪಾಲ ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡಿದೆ. ಅವ್ರಿಗೂ ಕೂಡ ತಲೆಗೆ ಗಂಭೀರವಾದಂಥ ಗಾಯಗಳಾಗಿದೆ ಅಂತ ಹೇಳಲಾಗ್ತಿದೆ. 3 ಜನ ಇನ್ನೂ ಕೂಡ ಗಂಭೀರ ಸ್ಥಿತಿಯಲ್ಲೇ ಇದ್ದಾರೆ. ಅವ್ರಿಗೂ ಕೂಡ ಈಗ ಚಿಕಿತ್ಸೆ ಮುಂದುವರೆದಿದ್ದು. ಸ್ಥಳಕ್ಕೆ ಈಗ ದೊಡ್ಡಬಳ್ಳಾಪುರ ಪೊಲೀಸರು ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮವನ್ನು ಇಲ್ಲಿ ಕೈಗೊಳ್ತಾರೆ. ನಿಜಕ್ಕೂ ಕೂಡ ಒಂದು ರೀತಿಯ ದುರಂತ, ಚಾಲಕನ ಒಂದು ಸಣ್ಣ ಹೆಡವಟ್ಟು ಅಂತಂದರೆ ನಿರ್ಲಕ್ಷ್ಯಕ್ಕೆ ಇವತ್ತು 4 ಜನರ ಪ್ರಾಣ ಬಲಿಯಾಗಿದೆ. ಓವರ್ಟೇಕ್ ಮಾಡುವಂಥ ಅವರದಲ್ಲಿ ಇವತ್ತು ಪಲ್ಟಿ ಆಗಿರುವಂಥ ಕಾರಿನಿಂದ ಈಗ 4 ಜನ ಸಾವನ್ನಪ್ಪಿರುವಂಥದ್ದು. ಪ್ರೇಮ್, ಲಾರಿನ ಸೈಡ್ ಹೊಡೆಯುವಾಗ KSRTC ಬಸ್ ಎದುರು ಬರ್ತಾಯಿತ್ತು, ನಾವು ಬಡ್ಕೊಂಡ್ಬಿಟ್ಟು ಆವಾಗ ಪಲ್ಟಿ ಹೊಡೆದ್ಬಿಟ್ಟು ಗಾಡಿ ಟಚ್ ಆಯ್ತು, ಬಸ್ ಟಚ್ ಆಯ್ತು, ಏನಾಯ್ತೋ ಗೊತ್ತಿಲ್ಲ ಸರ್. ಯಾವ ಕಡೆ ಅವ್ರನ್ನ ಎಲ್ಲರೂ ದೊಡ್ಡಬಳ್ಳಾಪುರದವ್ರು ಎಲ್ಲ ಕರೆನಲ್ಲಿ ಹೆಸರು ಅವ್ರು ಯಾರು? ಒಬ್ಬರು ಕಾಳಪ್ಪ ಅವರು, ಈಶ್ವರಪ್ಪ ಅವರು, ಡ್ರೈವರ್ ನಮ್ಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಎಲ್ಲಿ ಈಗ ವಾಪಸ್ ಬರ್ತಾ ಇದ್ದೀವಿ? ಇಲ್ಲ ಸರ್, ಹೋಗ್ತಾ ಇದ್ದೀವಿ. ದೇವರ ದರ್ಶನಕ್ಕೆ ಅಂತ ಹೊರಟವರು ಮಸಣವನ್ನು ಸೇರಿರುವಂತಹ ಘಟನೆ ಇದು ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಒಂದೇ ಕಾರ್ನಲ್ಲಿ 8 ಜನ ಪ್ರಯಾಣಿಸ್ತಾ ಇದ್ರು. 4 ಸ್ಥಿತಿ ಗಂಭೀರವಾಗಿದೆ. 4 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿದೆ.